ಮೊದಲನೆಯ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಪಕ್ಷಿ ಯಾವುದು? ಎ ಹದ್ದು, ಬಿ ನವಿಲು, ಸಿ ಗಿಳಿ, ಡಿ ಪಾರಿವಾಳ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ನವಿಲು. ಎರಡನೆಯ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಕರೆನ್ಸಿ ಯಾವುದು? ಎ ಡಾಲರ್, ಬಿ ಯೂರೋ, ಸಿ ರೂಪಾಯಿ, ಡಿ ಪೈಸೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ರೂಪಾಯಿ. ಮೂರನೆಯ ಪ್ರಶ್ನೆ, ಭೂಮಿಯ ಮೇಲೆ ಎಷ್ಟು ದೇಶಗಳಿವೆ? ಎ 195, ಬಿ 183, ಸಿ 200, ಡಿ 176. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 195. ನಾಲ್ಕನೆಯ ಪ್ರಶ್ನೆ, ಮಂಕುತಿಮ್ಮನ ಕಗ್ಗವನ್ನ ಬರೆದವರು ಯಾರು? ಎ ಕುವೆಂಪು, ಬಿ ಮಾಸ್ತಿ, ಸಿ ದಾರಾ ಬೇಂದ್ರೆ, ಡಿ ಡಿ.ವಿ.ಜಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಡಿ.ವಿ.ಜಿ. ಐದನೆಯ ಪ್ರಶ್ನೆ, ಬೇವಿನ ಎಲೆಯಿಂದ ದೇಹದ ಯಾವ ಭಾಗಕ್ಕೆ ಲಾಭವಾಗುತ್ತದೆ? ಎ ತಲೆಗೆ, ಬಿ ಕಣ್ಣಿಗೆ, ಸಿ ಕಾಲಿಗೆ, ಡಿ ಚರ್ಮಕ್ಕೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಚರ್ಮಕ್ಕೆ. ಆರನೆಯ ಪ್ರಶ್ನೆ, ಯಾವ ಮರದ ಕೊಂಬೆಯ ಮೇಲೆ ಹಾವುಗಳು ಹೆಚ್ಚಾಗಿ ಇರುತ್ತವೆ? ಎ ಶ್ರೀಗಂಧದ ಮರ, ಬಿ ತಾಳೆ ಮರ, ಸಿ ಅರಳಿ ಮರ, ಡಿ ಆಲದ ಮರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಶ್ರೀಗಂಧದ ಮರ. ಏಳನೆಯ ಪ್ರಶ್ನೆ, ಕೋಳಿಯ ಕಾಲುಗಳನ್ನು ತಿಂದರೆ ಏನಾಗುತ್ತದೆ? ಎ ಪೈಲ್ಸ್ ನಿವಾರಣೆ, ಬಿ ಲೈಂಗಿಕ ಶಕ್ತಿ ಹೆಚ್ಚು, ಸಿ ಹೃದಯ ಆರೋಗ್ಯವಾಗಿರುತ್ತದೆ, ಡಿ ಕಣ್ಣಿನ ಪೊರೆ ಕಡಿಮೆಯಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಲೈಂಗಿಕ ಶಕ್ತಿ ಹೆಚ್ಚಾಗುತ್ತದೆ. ಎಂಟನೆಯ ಪ್ರಶ್ನೆ, ಕಾಂಗೂರುಗಳು ಹೆಚ್ಚಾಗಿ ಎಲ್ಲಿ ಕಂಡುಬರುತ್ತವೆ? ಎ ಆಸ್ಟ್ರೇಲಿಯಾ, ಬಿ ಇಂಡಿಯಾ, ಸಿ ಬ್ರೆಜಿಲ್, ಡಿ ಅಮೆರಿಕಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆಸ್ಟ್ರೇಲಿಯಾ. ಒಂಬತ್ತನೆಯ ಪ್ರಶ್ನೆ, ಹೆಂಡತಿ ಯಾವ ಕಡೆ ಮಲಗಿದರೆ ಗಂಡನ ಆಯುಷ್ಯು ಹೆಚ್ಚಾಗುತ್ತದೆ? ಎ ಎಡಗಡೆ, ಬಿ ಬಲಗಡೆ, ಸಿ ಎದೆಯ ಮೇಲೆ, ಡಿ ಮಂಚದ ಕೆಳಗೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಎಡಗಡೆ. ಹತ್ತನೆಯ ಪ್ರಶ್ನೆ, ದೇಹದಲ್ಲಿ ಯಾವುದು ಕಡಿಮೆಯಾದರೆ ಕ್ಯಾನ್ಸರ್ ಬರಬಹುದು? ಎ ಆಹಾರ, ಬಿ ಉಪ್ಪು, ಸಿ ನೀರು, ಡಿ ರಕ್ತ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೀರು.